ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ತಿಳ್ಕೊತೀನಿ. ಸೊ ಇವತ್ತು ಫ್ರೈಡೇ. ಸೊ ಹೊರಗಡೆ ಹೋಗ್ತಾ ಇದ್ದೀನಿ. ಸೊ ಯಾವಾಗಲೂ ನಾನು ಹೊರಗಡೆ ಹೋಗ್ತೀನಿ ಅಂತ ನಾನು ವೀಡಿಯೋಸ್ಗಳು ಮಾಡ್ತಾಯಿದ್ದೀನಿ. ಸೊ ಏನಕ್ಕೆ ಅಂತಂದರೆ ಮನೆಯಲ್ಲಿ ಇನ್ನೇನಿರುತ್ತೆ ಕೆಲಸ, ಡೈಲಿ ಡ್ಯೂಟಿನ್ ಅಂತ ತೋರಿಸೋದಕ್ಕಾಗಲೇ ಆ್ಯಸ್ ಯೂಶ್ವಲ್ ಎಲ್ಲರೂ ಮಾಡೋ ಅಂಥದ್ದೇ ನಾವು ಮಾಡೋದು ಮನೆ ಕೆಲಸಗಳನ್ನ. ಸೊ ಅದರಲ್ಲಿ ಸ್ಪೆಷಾಲಿಟಿ ಅಂತ ಏನೂ ಇಲ್ಲ. ಸೊ ಅದಕ್ಕೆ ಎಲ್ಲನೂ ಹೊರಗಡೆ ಹೋದಾಗ ನಾನು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋದು. ಸೊ ಇವತ್ತು ಸಡನ್ ಪ್ಲ್ಯಾನ್ ಮಾಡಿದ್ದು, ಪ್ಲ್ಯಾನಿಂಗ್ ಏನೂ ಇರಲಿಲ್ಲ. ಸೊ ನನ್ನ ಹಸ್ಬೆಂಡ್ ಜೊತೆ ಹೋಗ್ತಾಯಿಲ್ಲ ಈ ಸತಿ. ಸೊ ನನ್ನ ಜೊತೆ ಯಾರು ಬರ್ತಿದ್ದಾರೆ ಅಂತ ನೀವು ಅಲ್ಲೇ ತೋರಿಸ್ತೀನಿ ನಾನು. ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಸೊ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಸೊ ಹೊಸ್ದಾಗಿ ನನ್ನ ಚಾನಲ್ನ ಯಾರು ನೋಡ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಸಬ್ಸ್ಕ್ರೈಬ್ ಆದಾದಮೇಲೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಸೊ ಬೆಲ್ಲೈಕನ್ ಪ್ರೆಸ್ ಮಾಡೋದ್ರಿಂದ ನಾನು ಯಾವುದೇ ರೀತಿಯಾದ ಹೊಸ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ರೆ ಸೊ ನಿಮಗೆ ನೋಟಿಫಿಕೇಷನ್ ಫಸ್ಟ್ ಬರುತ್ತೆ, ನೀವೇ ನನ್ನ ವೀಡಿಯೋನ ಫಸ್ಟ್ ನೋಡ್ಬೋದು. ಐ ಹೋಪ್ ಈ ವಿಡಿಯೋ ನಿಮಗೆ ಎಂಜಾಯ್ ಮಾಡ್ತೀರಾ ಅಂತ. ಸೊ ಯಾವ ವಿಡಿಯೋ ಇದರಲ್ಲಿ ಏನು ಬರುತ್ತೆ ಅಂತ ಕೀಪ್ ವಾಚಿಂಗ್. ಸೊ ಗೈಸ್, ಲೆಟ್ಸ್ ಗೋ. ಸೊ ಗೈಸ್, ಒನ್ ಮೋರ್ ಥಿಂಗ್ ನಾನು ಹೇಳೋದು ಮರ್ತೋಗ್ಬಿಟ್ಟೆ. ಹೊರಗಡೆ ಹೋಗ್ಬೇಕಾದ್ರೆ ಕಂಪಲ್ಸರಿ ಮಾಸ್ಕ್ನ ಯೂಸ್ ಮಾಡಿ. ಕೊರೋನಾ ತುಂಬಾ ಸ್ಪ್ರೆಡ್ ಆಗ್ತಿದೆ. ಸೊ ನಮ್ಮ ಸೇಫ್ಟಿ ನಮಗೆ ಇಂಪಾರ್ಟೆಂಟೇ, ಬಿಕಾಸ್ ಮನೇಲಿ ಮಕ್ಕಳು ಇರೋದ್ರಿಂದ. ಮತ್ತು ನಾನು ಟ್ಯೂಷನ್ ಬೇರೆ ಮಾಡ್ತೀನಲ್ವ. ಸೊ ಮಕ್ಕಳಿಗೆ ನಾನು ಫಸ್ಟ್ ಪ್ರಿಫರೆನ್ಸ್ ಕೊಡ್ತೀನಿ. ಸೊ ಫಸ್ಟು ನೀವು ಮಾಸ್ಕ್ನ ಮತ್ತು ಸ್ಯಾನಿಟೈಸರ್ನ ನಿಮ್ಮ ಜೊತೆ ತೊಗೊಂಡೋಗಿ ನಿಮ್ಮ ಸೇಫ್ಟಿನ ನೀವು ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಬನ್ನಿ ಹೋಗೋಣ. ಸೊ ಗೈಸ್, ನಾನು ಹೋಗ್ತಿದ್ದೆ ಬಂದಿತ್ತು ಮನೆಯಲ್ಲಿ ಕ್ಲಿಪ್ಸ್ ತೊಗೊಂಡೆ, ಬಟ್ಟೆ ಕ್ಲಿಪ್ಪು ಮತ್ತು ಇನ್ನೇನು ಟೈಮ್ ಪಾಸ್ ಮಾಡಲಿ ನಾನು. ಸೊ ನನ್ನ ಜೊತೆ ನನ್ನ ಫ್ರೆಂಡು ಸಹ ಬಂದಿದ್ಲು. ಅಲ್ಲಿ ಮಲ್ಲೇಶ್ವರಮಲ್ಲಿ ಪ್ರಿನ್ಸ್ ಈ ಕಡೆ ನೋಡೋ ಅಂಗಡಿ ಇದೆ. ಅಲ್ಲಿ 100 ರೂಪೀಸ್ ಅಂತ ಅಲ್ಲಿ ಸೇಲ್ ಹಾಕಿದ್ರು. ಸೊ ಅದನ್ನು ನಾನು ನೋಡೋಣ, ಒಂದ್ಸತಿ ನೋಡ್ಕೊಂಡು ಬರೋಣ ಏನದು ಅಂತ ಆಫರ್ ಅದು ಹೋಗಿದ್ದು. ಬಟ್ ನನಗೆ ಅದೇನು ಅದು ಬಂದುಬಿಟ್ಟು ಯೂಸ್ಡ್ ಬಟ್ಟೆ ಇರುತ್ತಲ್ವ. ಸೊ ಸೊ ನನಗೆ ಅದು ಇಷ್ಟ ಆಗಲಿಲ್ಲ. 100 ರೂಪೀಸ್ ಅಂತ ಹೇಳ್ಬಿಟ್ಟು ಅದನ್ನು ತೊಗೊಬೇಕು ಅಂತ ನನಗೆ ಇಷ್ಟ ಆಗಲಿಲ್ಲ. ಸೊ ನಾನು ಮುಂದೆ ತೋರಿಸ್ತೀನಿ ಯಾವ ಅಂಗಡಿ ಅಂತ ಹೇಳ್ಬಿಟ್ಟು. ಕಲೆಕ್ಷನ್ಸ್ ಎಲ್ಲ ಚೆನ್ನಾಗಿತ್ತು, ಟೀ ಶರ್ಟ್ಸ್ ಎಲ್ಲ ಚೆನ್ನಾಗಿತ್ತು. ಬಟ್ ಟೀ ಶರ್ಟ್ಸ್ ಬಂದುಬಿಟ್ಟು ನಾನು ತೊಗೊಳ್ಳೋಣ ಅಂತ ಅಂದರೆ ಅದು ತುಂಬ ಶಾರ್ಟ್ ಟೀ ಶರ್ಟ್ ಆಗಿತ್ತು. ಸೊ ನನಗೆ ಕಂಫರ್ಟಬಲ್ ಅನಿಸಲ್ಲ. ಬಿಕಾಸ್ ಏನಕ್ಕಂತಂದರೆ ನಾನು ಸ್ಕೂಲ್ ಹತ್ತೆಲ್ಲ ಹಾಕೊಂಡು ಹೋಗ್ತೀನಲ್ವ. ಸೊ ಅದರಿಂದ ನನಗೇನು ಕಂಫರ್ಟಬಲ್ ಅನಿಸಲ್ಲ. ಸೊ ಅದರಿಂದ ನಾನು ತೊಗೊಳ್ಳಿಲ್ಲ. ಟೀ ಶರ್ಟ್ಸ್ ಆಗಿರ್ಬೋದು, ಸ್ಟ್ರಕ್ಸ್ಗಳಾಗಿರ್ಬೋದು. ಟೀ ಶರ್ಟ್ಸ್ಗಳು ಹೊಸದಾಗಿತ್ತು, ಬಟ್ ಆ ಸ್ಟ್ರಕ್ಸ್ಗಳು ಏನು ಬಂದುಬಿಟ್ಟು ಎಲ್ಲ ಯೂಸ್ ಥರ ಇತ್ತು. ಸೊ ನೋಡ್ಬೋದು, ಜೀನ್ಸ್ ಇದೆ ಮತ್ತು ಶಾರ್ಟ್ಸ್ಗಳಿದೆ, ಜೀನ್ಸ್ ಶಾರ್ಟ್ಸ್ಗಳಿದೆ. ತುಂಬ ಚೆನ್ನಾಗಿತ್ತು. ಬಟ್ ನಾನು ಏನು ಪರ್ಚೇಸ್ ಮಾಡಲಿಲ್ಲ. ಸೊ ನನ್ನ ಫ್ರೆಂಡ್ ಸಜೆಸ್ಟ್ ಮಾಡಿರೋದ್ರಿಂದ ನಾನು ಸುಮ್ಮನೆ ಹೋಗಿದ್ದೆ. ಬೇಡ, ತುಂಬಾ ಕಲೆಕ್ಷನ್ಸ್ ಇದೆ. ಕಾಲೇಜ್ ಯಾರು ಹೋಗ್ತಿರ್ತೀರಲ್ಲ, ಕಾಲೇಜ್ ಗೋಯಿಂಗ್ ಗರ್ಲ್ಸ್ ಇಲ್ಲಿ ಬಂದು ಒಂದ್ಸತಿ ವಿಸಿಟ್ ಮಾಡಿ. ಚೆನ್ನಾಗಿದೆ ಟಾಪ್ಸ್ಗಳೆಲ್ಲ. ಸೊ ಪ್ರಿನ್ಸ್ ಫ್ಯಾಬ್ ಅಂತ ಹೇಳಿಬಿಟ್ಟು ಕೊಟ್ಟು ಬಿಟ್ಟವನೇ. ಅದಾದಮೇಲೆ ನಾನು ಇಯರಿಂಗ್ಸ್ ತೊಗೊಂಡೆ ಬಂದು ಚಪ್ಪಲ್ ಅನ್ಕೊಂಡ್ಬಿಟ್ಟಿದ್ದೆ. ಸೊ ನೋಡ್ಬೋದು, ಸುಮ್ಮನೆ ಓಡಾಡಿಕೊಂಡು ಏನಿಲ್ಲ, 2 ಅವರ್ಸ್ ಟೈಮ್ ಇತ್ತು ಅಷ್ಟೇ ನನಗೆ ಓಡಾಡಿಗೆ. ಬಿಕಾಸ್ ಮತ್ತೆ ವಾಪಸ್ ಬರಬೇಕಿತ್ತಲ್ಲ ಸ್ಟೂಡೆಂಟ್ಸ್ ಟೈಮಿಂಗ್ಸ್ ಅಷ್ಟೊತ್ತಿಗೆ. ಸೊ ಅದರಿಂದ ನಾವು ಸುಮ್ಮನೆ ಓಡಾಡ್ಕೊಂಡು ಬರೋಣ ಅಂತ ಹೇಳಿದ್ರು. ತುಂಬ ದಿನ ಆಗಿತ್ತು ನನ್ನ ಫ್ರೆಂಡ್ನ ಮೀಟ್ ಮಾಡಿ ಸಹ. ಅಮ್ಮ ಹೇಳಿದ್ರು ಹಂಗೆ ಯಾವಾಗ ಅಂತ ಹೇಳ್ಬಿಟ್ಟು ಜಸ್ಟ್ ಮಾಡ್ತಿರ್ಬೇಕಾದ್ರೆ ಅವ್ಳು ಕಾಲ್ ಮಾಡಿದ್ಲು, ನೋಡಲಿ ಬಿಡುವ ನಮ್ಮ ತಾನೆ. ಸೊ ಹಾಗೆ ಹೋಗೋಣ ಅಂತ ಹೇಳಿ ಸಡನ್ನಾಗಿ ಪ್ಲ್ಯಾನ್ ಮಾಡಿ ಹಾಗೆ ಫ್ಲವರ್ಸು ಅಷ್ಟೇ. ನೋಡ್ಬೋದು, ಈ ಮಲ್ಲೇಶ್ವರಮಲ್ಲಿ ಏನು ಅಂತಂದರೆ ಫ್ರೂಟ್ಸ್ ಆಗಿರ್ಬೋದು, ವೆಜಿಟೇಬಲ್ಸ್ ಆಗಿರ್ಬೋದು, ಫ್ಲವರ್ಸ್ ಆಗಿರ್ಬೋದು ತುಂಬ ನೀಟಾಗಿ ಯುನೀಕಾಗಿ ಡಿಸ್ಕರೇಜ್ಮೆಂಟ್ ಮಾಡ್ತಿದ್ದಾರೆ. ಇಲ್ಲಿ ಪಿಜ್ಜಾ ಸಹ ತುಂಬ ಅದೇ ಥರನೇ ಇರುತ್ತೆ. ಏನು ಬಾಗು. ಸೊ ಸಂಡೇಸ್ ನೀವು ವಿಸಿಟ್ ಮಾಡೋದ್ರೆ ತುಂಬಾ ಕಲೆಕ್ಷನ್ಸ್ಗಳು ಬರುತ್ತೆ ಅಂತ ಹೇಳ್ಬೋದು. ಸ್ಟ್ರೀಟ್ ಶಾಪಿಂಗ್ ಇದೆ. ಸೊ ನಾನು ಬೀಚ್ ಚೆನ್ನಾಗಿರೋದ್ರಿಂದ ಅಷ್ಟೊಂದು ಏನು ನಮಗೆ ನಾನು ನೋಡಲಿಲ್ಲ ಫೋಟೋ ಇರೋ ಸ್ಟ್ರೀಟಲ್ಲಿ. ಸೊ ನೆಕ್ಸ್ಟ್ ನಾವು ಪಿಜ್ಜಾ 40 ರೂಪೀಸ್ ಪಿಜ್ಜಾ ಅಂತ ತುಂಬ ನಾವು ಮಲ್ಲೇಶ್ವರಂ ವಿಸಿಟ್ ಮಾಡಿದಾಗೆಲ್ಲ ನಾವು ಇಲ್ಲಿ ಒಂದು ಸತಿ ಟೇಸ್ಟ್ ಮಾಡ್ತೀನಿ ಪಿಜ್ಜಾನ. ಬಟ್ ಈ ಸತಿ ಅದೇ ನಮ್ಗೆ ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ನನಗೆ ಅನಿಸ್ಲಿಲ್ಲ. ಬಿಕಾಸ್ ಏನು ಅಷ್ಟೊಂದು ಟೇಸ್ಟ್ ಇರಲಿಲ್ಲ. ಮತ್ತು ಬ್ರೆಡ್ ಸಹ ತುಂಬಾ ಹಾರ್ಡಾಗಿತ್ತು. ಸೊ ಲಾಸ್ಟಲ್ಲಿ ನನ್ನ ಫ್ರೆಂಡ್ ಅವ್ರ ಮಗನಿಗೆ ಅಂತ ಹೇಳ್ಬಿಟ್ಟು ಕ್ರಿಸ್ಮಸ್ಗೆ ಸ್ಕೂಲಲ್ಲಿ ಏನು ಪ್ರೋಗ್ರಾಮ್ ಇತ್ತಂತೆ. ಸೊ ಅದಕ್ಕೆ ಸಾಂತಾ ಕ್ಲಾಸ್ ಟೋಪಿ ತೊಗೊಂಡು ಗೈಸ್ ಇವಾಗ ಮಲ್ಲೇಶ್ವರಂ ಮುಗಿಸಿ ಸೂರಜ್ ಸ್ಕೂಲ್ ಹತ್ರ ಬಂದೆ. ಸೂರಜ್ ಸ್ಕೂಲಿಂದ ಕರ್ಕೊಂಡು ಹೋಗಬೇಕು. ಸೊ ಬನ್ನಿ ಮನೆಗೆ ಹೋಗ್ಬಿಟ್ಟು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ.
ಸೊ ನನಗೆ ಥ್ರೋಟ್ ಇನ್ಫೆಕ್ಷನ್ ಆಗಿರೋದ್ರಿಂದ ಸ್ವಲ್ಪ ಮಾತಾಡೋಕ್ಕೂ ಕಷ್ಟ ಅನಿಸ್ತಿದೆ. ಸೊ ವಾಯ್ಸ್ ಎಲ್ಲ ಫುಲ್ಲು ಚೇಂಜ್ ಆಗಿಬಿಟ್ಟಿದೆ. ಸೊ ನಾನು ಏನೆಲ್ಲ ಶಾಪಿಂಗ್ ಮಾಡಿದೆ, ಏನೆಲ್ಲ ತೊಗೊಂಡೆ ಅಂತ ನಾನು ತೋರಿಸ್ತೀನಿ ಮನೆಗೆ ಹೋಗ್ಬಿಟ್ಟು. ಸೊ ಕೀಪ್ ವಾಚಿಂಗ್. ಹಲೋ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಾನು ಈ ಕಂಟಿನ್ಯೂ ವೀಡಿಯೋ ಮಾಡ್ತಾಯಿದ್ದೀನಿ. ಯಾವುದ್ರದ್ದು ಅಂತಂದರೆ ಮಲ್ಲೇಶ್ವರಂ ಶಾಪಿಂಗ್ ವೀಡಿಯೋದಲ್ಲಿ ನಾನು ಇದನ್ನು ಏನೇನು ಪರ್ಚೇಸ್ ಮಾಡಿದ್ದೆ ಅಂತ ಹೇಳಿಬಿಟ್ಟು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವತ್ತು ಬಂದುಬಿಟ್ಟು ಹನುಮಾನ್ ಜಯಂತಿ. ಸೊ ನಾನು ಶಾಪಿಂಗಿನ ಬಂದಾದ್ಮೇಲೆ ಸ್ವಲ್ಪ ಬ್ಯುಸಿ ಆಗಿಬಿಟ್ಟೆ. ಸೊ ಅದರಿಂದ ವೀಡಿಯೋನ ಮಾಡೋದಕ್ಕಾಗಿಲ್ಲ. ಮತ್ತು ನಾನು ಏನೇನೋ ತೊಗೊಂಡಿದ್ದೀನಿ ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ಫಸ್ಟ್ ನಾನು ತೊಗೊಂಡಿದ್ದು ಬಂದುಬಿಟ್ಟು ಬಟ್ಟೆ ಕ್ಲಿಪ್ಸ್ಗಳು ತೊಗೊಂಡೆ. ಸೊ ಫಸ್ಟ್ ನಾನು ಇದನ್ನೇ ತೊಗೊಂಡಿದ್ದೆ, ಯಾಕಂದರೆ ಗೃಹಿಣಿ ಅಲ್ವಾ. ಸೊ ಮನೆಗೆ ಏನು ಬೇಕು ಅಂತ ಫಸ್ಟ್ ತೊಗೊಬೇಕು. ಸೊ ಅದರಿಂದ ನಾನು ಫಸ್ಟು ಇದನ್ನೇ ತೊಗೊಂಡಿದ್ದು. ಸೊ ನೆಕ್ಸ್ಟು ಇಯರಿಂಗ್ಸ್ ತೊಗೊಂಡೆ. ಸೊ ಇದ್ರದ್ದು ರೇಟ್ ಹೇಳ್ಬಿಡ್ತೀನಿ. ಇದು ಬಂದುಬಿಟ್ಟು 30 ರೂಪೀಸ್ 60 ರೂಪೀಸ್ ಆಯಿತು. ಸೊ ಇದು ಇಯರಿಂಗ್ಸು. ಸೊ ನನಗೆ ಈ ಥರ ಜುಮ್ಕಾಗಳಂದರೆ ತುಂಬಾ ಇಷ್ಟ. ತುಂಬಾ ಇಯರಿಂಗ್ಸ್ ಇದೆ, ಬಟ್ ನಂಗೆ ಆದರೂ ಇಯರಿಂಗ್ಸ್ ಕ್ರೇಜ್ ಇದೆ. ಸೊ ನೋಡ್ಬೋದು ಎಷ್ಟು ಕ್ಯೂಟಾಗಿದೆ ಅಂತ ಹೇಳಿಬಿಟ್ಟು. ಸೊ ಇದು ಬಂದುಬಿಟ್ಟು 100 ರೂಪೀಸ್. ಸೊ ನೆಕ್ಸ್ಟ್ ನೇಲ್ ಪಾಲಿಷಸ್. ನನ್ನ ಹತ್ರ ನೇಲ್ ಪಾಲಿಷ್ ಕಲೆಕ್ಷನ್ಸ್ಗಳು ಇರಲಿಲ್ಲ. ಸೊ ಅದಕ್ಕೆ ಹೋಗಿದ್ನಲ್ವ ಅಂತ ಹೇಳಿಬಿಟ್ಟು ನೇಲ್ ಪಾಲಿಷ್ಗಳನ್ನ ತೊಗೊಂಡೆ. ಸೊ ಮುಂಚೆ ನಾನು ಕಾಲೇಜ್ಗೆ ಹೋಗಬೇಕಾದಾಗ ಮತ್ತು ಆಫೀಸ್ಗೆ ಹೋಗಬೇಕಾದಾಗ ಇದನ್ನೆಲ್ಲ ಕ್ರೇಜ್ ಇತ್ತು. ಬಟ್ ಇವಾಗ ಇಂಟ್ರೆಸ್ಟ್ ಇಲ್ಲ ನೇಲ್ ಪಾಲಿಷ್. ಬಟ್ ಇವಾಗ ಏನೋ ಅನಿಸ್ತು ನನಗೆ ತೊಗೊಳ್ಬೇಕು ಅಂತ ಹೇಳಿಬಿಟ್ಟು ನೇಲ್ ಪಾಲಿಷ್ಗಳಿದ್ಮೇಲೆ ಸ್ವಲ್ಪ ನಾನು ಚೆನ್ನಾಗಿ ಕಾಣಿಸ್ಬೇಕು ಅಂತ ಒಂದು 5 ಕಲರ್ಸ್ ತೊಗೊಂಡು ಬಂದಿದ್ದೀನಿ. ಸೊ ಇದು ತೊಗೊಂಡು ಬಂದೆ. ಸೊ ನೆಕ್ಸ್ಟು ಶಾಪಿಂಗ್ ಅಂತ ಹೋದ್ಮೇಲೆ ಬಟ್ಟೆಗಳು ತೊಗೊಂಡು ಬರಲೇಬೇಕು. ಸೊ ಇವಾಗ ಟ್ರೆಂಡಲ್ಲಿರೋ ಅಂಥದ್ದು ನೈರಾ ಕಟ್ ವಿತ್ ಆರ್ಯಾ ಡಿಸೈನ್ದು ಕುರ್ತಾ ತೊಗೊಂಡು ಬಂದೆ. ತುಂಬಾ ಚೆನ್ನಾಗಿದೆ ಬಟ್ಟೆ. ಸೊ ನೋಡ್ಬೋದು. ಸೊ ನನ್ನ ಸೈಜ್ ಬಂದುಬಿಟ್ಟು ಎಮ್. ಸೊ ಎಮ್ಮು ದೊಡ್ಡದೇ ನನಗೆ, ಬಟ್ ಇದನ್ನು ಆಲ್ಟ್ರೇಷನ್ ಮಾಡ್ಕೊಳ್ಬೇಕು. ಎಸ್ ಸಿಗೋದಿಲ್ಲ. ಸೊ ಬ್ರ್ಯಾಂಡೆಡ್ ಎಲ್ಲ ಎಸ್ ಸಿಗೋದಿಲ್ಲ, ಎಮ್ಮಿಂದನೇ ಸ್ಟಾರ್ಟಿಂಗ್ ಸಿಗೋದು. ಸೊ ಇದು ಟೋಟಲ್ ಇದ್ರ ಜೊತೆ ಟಾಪ್ ಜೊತೆ ಈ ಥರ ಪ್ಯಾಂಟು ಸಹ ಬರುತ್ತೆ. ಸೊ ಇದು ಪ್ಲಾಜೋ ಥರ ಪ್ಯಾಂಟು, ಸ್ಟ್ರೇಟ್ ಪ್ಯಾಂಟ್. ಸೊ ಸ್ಟ್ರೇಟ್ ಪ್ಯಾಂಟ್ ಇದು. ಸೊ ಇದು ಎರಡಕ್ಕೂ ಸೇರಿ ನಾನು 750 ರೂಪೀಸ್ನ ಪೇ ಮಾಡಿದ್ದು. ಸೊ ಮಲ್ಲೇಶ್ವರಮಲ್ಲಿ ಯಾವುದೇ ರೀತಿಯಾದ ಬಾರ್ಗಿಂಗ್ಗಳು ಮಾಡೋದಕ್ಕಾಗಲ್ಲ. ಬಿಕಾಸ್ ಎಲ್ಲರೂ ಅಲ್ಲಿ ಏನು ಅಂತಂದರೆ ಮಾತಾಡ್ಕೊಂಡು ಬಿಟ್ಟಿರ್ತಾರೆ ಅನಿಸುತ್ತೆ. 50 ರೂಪೀಸು ಸಹ ಅಲ್ಲಿ ಕಡಿಮೆ ಮಾಡೋದಿಲ್ಲ. ಸೊ ಇದು ಒಂದು ಆಯಿತು. ಸೊ ನೆಕ್ಸ್ಟ್ ಪೀಚ್ ಕಲರ್ ಬಂದು ಟಾಪ್ ಇಷ್ಟ ಆಯಿತು. ಸೊ ಇದು ಅಷ್ಟೇ ತುಂಬಾ ಚೆನ್ನಾಗಿದೆ, ತುಂಬ ಡಿಫ್ರೆಂಟಾಗಿದೆ. ಒಂಥರ ಯಾವ ಥರ ಅಂತ ಹೇಳ್ಬೋದು ಅಂದರೆ ಈ ಉಲ್ಲನ್ ಬಟ್ಟೆ ಬರುತ್ತಲ್ವ. ಸೊ ಆ ಥರ ತುಂಬ ಚೆನ್ನಾಗಿ ಕಂಫರ್ಟಬಲ್ ಅನಿಸುತ್ತೆ ಚಳಿಯಲ್ಲಿ. ಚಳಿಗಾಲದಲ್ಲಿ ತುಂಬ ಚೆನ್ನಾಗಿ ಅನಿಸುತ್ತೆ ಇದು. ಸೊ ಅದಕ್ಕೆ ನನಗೆ ಇದು ಇಷ್ಟ ಆಯಿತು. ಸೊ ಇದು ಬಂದುಬಿಟ್ಟು 350 ಆಯಿತು. ಸೊ ಇಷ್ಟೇ ಗೈಸ್ ನಾನು ತೊಗೊಂಡಿದ್ದು. ಅಂದರೆ ಪರ್ಚೇಸಿಂಗಿಗೆ ಅಂತ ಹೋಗಿರಲಿಲ್ಲ, ಸುಮ್ಮನೆ ಓಡಾಡ್ಕೊಂಡು ಬರೋಣ ಅಂತ ಹೋಗಿದ್ದು. ಮನೆಯಲ್ಲಿ ಬೇಜಾರಾಗ್ತಿತ್ತು ಅಂತ ಹೇಳಿಬಿಟ್ಟು. ಮತ್ತು ನನ್ನ ಫ್ರೆಂಡ್ನ ಮೀಟ್ ಮಾಡಿ ಸಹ ತುಂಬ ದಿನ ಆಗಿತ್ತು. ಸೊ ಅವನು ಮೀಟ್ ಮಾಡ್ದಂಗೆ ಆಗುತ್ತೆ ಅಂತ ಹೇಳಿಬಿಟ್ಟು ಹೋಗಿದ್ದೆ ಅಷ್ಟೇ. ಸೊ ಇದೊಂದು ಪುಟ್ಟ ವ್ಲಾಗು. ಸೊ ಇಷ್ಟ ಆಗಿದ್ರೆ ಆಲ್ರೆಡಿ ಹೇಳ್ದಂಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ. ಸಾರಿ, ಈ ನಡುವೆ ವೀಡಿಯೋಸ್ಗಳಲ್ಲಿ ತುಂಬಾ ಕೆಮ್ತಿದ್ದೀನಿ. ಐ ನೋ ದಟ್ ನನಗೆ ತುಂಬಾ ಥ್ರೋಟ್ ಇನ್ಫೆಕ್ಷನ್ ಆಗಿಬಿಟ್ಟಿದೆ. ಸೊ ಅದರಿಂದ ಅಷ್ಟೇ. ಸೊ ಐ ಹೋಪ್ ಆ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಮತ್ತು ಎಂಜಾಯ್ ಮಾಡಿದ್ರೆ ಅಂತ ಅಂದ್ಕೊತೀನಿ. ಸೊ ನೆಕ್ಸ್ಟ್ ವೀಡಿಯೋಗೋಸ್ಕರ ವೆಯ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಟೇಕ್ ಕೇರ್.